dear children, welcome back to the channel. ಲಾಸ್ಟ್ ವಿಡಿಯೋದಲ್ಲಿ ಎಕ್ಸರ್ಸೈಸ್ 2 ಸ್ವಲ್ಪ ಕ್ವೆಶ್ಚನ್ಸ್ ಉಳ್ಕೊಂಡಿದೆ. ಈಸಿ ಕ್ವೆಶ್ಚನ್ಸ್ ಇದೆ, ನೀವು ಮಾಡ್ತಾ ಇದ್ರೆ ಅದನ್ನೇ ಕಂಟಿನ್ಯೂ ಮಾಡಿದೀನಿ. ಚಾಪ್ಟರ್ ಅಂತೂ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಇದನ್ನಂತೂ ನೋಡ್ತಾನೆ ಇರ್ತೀರಾ ನೀವು. ಈಗ ಪೆನ್ ಮತ್ತೆ ನೋಟ್ಬುಕ್ ಅನ್ನ ತಗೊಳ್ತೀರಾ ನೀವು. ಸೆಕೆಂಡ್ ಎಕ್ಸರ್ಸೈಸ್ ಎಲ್ಲ ಸಾಲ್ವ್ ಮಾಡಿದಿರಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ವಿಡಿಯೋ ಅಲ್ಲಿ ನಾನು ನಿಮಗೆ ಏನಂದ್ರೆ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ನೋಡ್ಬೇಕು, ಅಂದ್ರೆ ಫುಲ್ ಚಾಪ್ಟರ್ ಫೀಲ್ ಬರುತ್ತೆ. ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ನಾನು. ಅದಕ್ಕೋಸ್ಕರ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಕ್ಲಾಸ್ 10 ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಕ್ಲಾಸ್ 10 ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಕ್ಲಾಸ್ 10 ಎಲೆಕ್ಟ್ರಿಸಿಟಿ, ಕ್ಲಾಸ್ 10 ಅರ್ಥಮೆಟಿಕ್ ಪ್ರೋಗ್ರೆಷನ್, ಕ್ಲಾಸ್ 10 ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಸಾಕಷ್ಟು ಚಾಪ್ಟರ್ಸ್ ಗಳಿದೆ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್. ಅದಕ್ಕೆ ಕಂಟಿನ್ಯೂಸ್ ಆಗಿ ನೀವು ನೋಡ್ತಾ ಇರಬೇಕು, ಅವಾಗ ಮಾತ್ರ ನಿಮ್ಗೆ ವಿಡಿಯೋಗಳು ಅರ್ಥ ಆಗಕ್ಕೆ ಶುರು ಆಗ್ತವೆ. ಮತ್ತೆ ಆರಾಮ ಅಂತೂ ಫೀಲ್ ಮಾಡ್ತಾನೆ ಇರ್ತೀರಾ, ಆರಾಮಾಗಂತೂ ಇದ್ದೇ ಇರ್ತೀರಾ ನೀವು. ಇಲ್ಲಿವರೆಗೂ ನಿಮ್ಗೆ ಏನೇನ್ ಮಾಡ್ಬೇಕಾಗಿತ್ತು ಅದೆಲ್ಲವನ್ನು ಮಾಡಿದೀರಾ. ಈಗ ಎಕ್ಸರ್ಸೈಸ್ 2 ಕ್ವೆಶ್ಚನ್ಸ್ ಅನ್ನ ಸ್ವಲ್ಪ ಮಾಡ್ಬಿಡೋಣ. ಓಕೆ, ಸೊ ಲೆಟ್ ಅಸ್ ಟೇಕ್ ಥರ್ಡ್ ಕ್ವೆಶ್ಚನ್. ಥರ್ಡ್ ಕ್ವೆಶ್ಚನ್ ಅಂದ್ರೆ ಅತಿ ಸಿಂಪಲ್ ಕ್ವೆಶ್ಚನ್ ಇದೆ. ಅದು ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಇಫ್ tan of a plus b, if tan of a plus b is equal to root 3 and tan of a minus b is equal to 1 divided by root 3. Okay, and they have given you one condition. What is that? 0 degree less than a plus b is less than or equal to 90 degree. ಈ ರೀತಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಈ ಕಂಡೀಷನ್ ಮೀನಿಂಗ್ ಏನಿದೆ ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ, ನೋಡ್ತಾ ಇರಿ ವಿಡಿಯೋಗಳನ್ನ. ಬಟ್ ಕಂಡೀಷನ್ ಬಗ್ಗೆ ತಲೆ ಕೆಡಿಸ್ಕೊಂತ ಅವಶ್ಯಕತೆಗಳು ಇಲ್ಲ ಈಗ ಸದ್ಯಕ್ಕೆ. ನೆಕ್ಸ್ಟ್ ಏನ್ ಹೇಳಿದ್ದಾರೆ, a is greater than b ಅಂತ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಕೊಟ್ಟು ಫೈಂಡ್ a and b, they are asking you to find a and b ವ್ಯಾಲ್ಯೂಗಳನ್ನ ಕಂಡುಹಿಡಿಯಬೇಕು. ಓಕೆ, ನೋಡಿ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಹೇಳಿ. ಸೊಲ್ಯೂಷನ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಿದ್ರೆ ಪಾಸ್ ದ ವಿಡಿಯೋ ಅಂಡ್ ಸಾಲ್ವ್ ಇಟ್, ಅದರ್ವೈಸ್ ಐ ಆಮ್ ಸಾಲ್ವಿಂಗ್ ಇಟ್ ಆಫ್. ಓಕೆ, ಸೊ ನಮ್ಗೆ ಏನ್ ಗೊತ್ತಿದೆ ಇಲ್ಲಿ, tan of a plus b is equal to ಏನ್ ಕೊಟ್ಟಿದ್ದಾರೆ ಅವರು, root 3 ಅಂತ ಕೊಟ್ಟಿದ್ದಾರೆ. But we have this basic knowledge, right? What is that? Tan 60 degree is equal to root 3. ಹಾ ಸರ್ ಎಲ್ಲಿಂದ ಬಂತು ಸರ್ ಅಂತೀರಾ, ನೋಡ್ಬೇಕು ಟ್ರಿಗ್ನೋಮೆಟ್ರಿಕ್ ಟೇಬಲ್. tan 60 tan 0 0, tan 30 1 by root 3, tan 45 1, tan 60 root 3, tan 90 not defined. ನೋಡ್ಕೋಬೇಕು. ಇದು ಕಂಪೇರ್ ಮಾಡಿ, ಇವೆರಡನ್ನು ಕಂಪೇರ್ ಮಾಡಿದ್ರೆ can I say a plus b is equal to 60 degree? Of course, tan root 3 a plus b ಅಂದ್ರೆ 60 ಆಗುತ್ತೆ. ವೆರಿ ಸಿಂಪಲ್. ನೆಕ್ಸ್ಟ್ ಅದೇ ರೀತಿಯಾಗಿ ಸೆಕೆಂಡ್ ಕಂಡೀಷನ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಲ್ಲಿ, tan of a minus b is equal to 1 over root 3. ನಮಗೆ ಗೊತ್ತಿದೆ. ಮತ್ತೆ ಏನ್ ಗೊತ್ತಿದೆ, tan 30 degree is equal to 1 over root 3 ಅಂತ ಗೊತ್ತಿದೆ. ಸೊ ಕಂಪೇರ್ ಮಾಡಿ, ಎರಡನ್ನು ಕಂಪೇರ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಇಲ್ಲಿ, a minus b is equal to 30 degree. So let me call this as equation number 1 and this is equation number 2 as usual. ಮುಂದೆ ಏನಾದ್ರು ಮಾಡೇ ಮಾಡ್ತಿರಲ್ಲ, ಏನ್ ಮಾಡ್ಬೇಕು ಈಗ, ಸಾಲ್ವ್ 1 and 2, ಸಾಲ್ವ್ 1 and 2 ಎರಡು ಸಾಲ್ವ್ ಮಾಡಿ. ಒಂದೇ ಇಕ್ವೇಶನ್ ಏನಿದೆ, a plus b is equal to 60 degree, then I have a minus b is equal to 30 degree. ಇವೆರಡನ್ನು ಆಡ್ ಮಾಡಿ ನೋಡಿ, ಪ್ಲಸ್ b ಮೈನಸ್ b ಇದೆ, ಸೊ ಅದಕ್ಕೋಸ್ಕರ ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. a plus a ಅಂದ್ರೆ 2a is equal to 90 degree. ಕರೆಕ್ಟ್ ಗೊತ್ತಾಗ್ತಿದ್ಯಾ? ಅಬ್ಸರ್ವ್ ಮಾಡ್ತೀರಾ ಎಲ್ಲ. a plus b is equal to 60, a minus b is equal to 30 degree ಅಂತ ಇದೆ. ಸೊ a plus b is equal to 60, a minus b is equal to 30. ಆಡ್ ಮಾಡಿದಾಗ ಸೇಮ್ ಸಿಂಬಲ್ ಕಂಟಿನ್ಯೂ ಆಗುತ್ತೆ. ಸೊ a is equal to ಏನ್ ಬಂತು ಇಲ್ಲಿ, 90 divided by 2 ಅಂತ ಬಂತು. ಸೊ ದಟ್ is equal to 45 degree. ಈ ರೀತಿ ಬಂದಿದೆ, a is equal to 45 ಅಂತ. a is equal to 45 ಬಂದಾಗ a plus b is equal to 60 ಅಂತ ಒಂದು ವ್ಯಾಲ್ಯೂ ಇತ್ತಲ್ಲ ಅಲ್ಲಿ, a plus b is equal to ಏನಂತ ಇದೆ ಅಲ್ಲಿ, 60 ಡಿಗ್ರಿ ಅಂತ ಇದೆ. a ಕಂಡು ಹಿಡಿದಿದ್ದೀರಾ, ಏನದು 45 ಡಿಗ್ರಿ, ಪ್ಲಸ್ b is equal to ಏನಾಗುತ್ತೆ ಈಗ 60 ಡಿಗ್ರಿ. ಇದಂದ್ರೆ ಬೇಸಿಕ್ ಮ್ಯಾಥಮೆಟಿಕ್ಸ್. ಸೊ b is equal to ಏನಾಗುತ್ತೆ, 60 minus 45, 60 ಡಿಗ್ರಿ minus 45 ಡಿಗ್ರಿ ಅಂದ್ರೆ 15 ಡಿಗ್ರಿ. ಸೊ I got b as 15 degree and I got a as, where is a? A is going to be, I got it here now, 45 degree. Angle A is going to be 45 degree. 45 degree and 15 degree. Correct? Okay, check ಮಾಡಿ. A plus B, 45 plus 15 ಅಂದ್ರೆ 60, 45 minus 15 ಅಂದ್ರೆ ಅದು ಕೂಡ 30 ಬರುತ್ತೆ. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ಈ ರೀತಿಯಾಗಿ ಮಾಡಿರೋದು ಎಕ್ಸಾಂಪಲ್ ಪ್ರಾಬ್ಲಮ್ ಕೂಡ ಇತ್ತು. ಎಕ್ಸಾಂಪಲ್ ಪ್ರಾಬ್ಲಮ್ ನೋಡಿದ್ರೆ ನೀವು ಯಾವ ರೀತಿಯಾಗಿತ್ತು ನೋಡಿ. ಎಕ್ಸಾಂಪಲ್ ಪ್ರಾಬ್ಲಮ್ ಹೆಂಗಿತ್ತಂದ್ರೆ, ಎಕ್ಸರ್ಸೈಸ್ ಕ್ವಶನ್ ಬಿಡಿ, ಈಗ ಈ ರೀತಿಯಾಗಿತ್ತು. If sin of a plus b is equal to root 3 divided by 2 and sin of
a minus b is equal to 1/2 ಈ ರೀತಿಯ ಕ್ವಶನ್ ಇತ್ತು. ಕೊಟ್ಟಿದ್ರು ಇದನ್ನ ಕೊಟ್ಟು ಮತ್ತೆ ಕಂಡೀಷನ್ ಹೇಳಿದ್ರು ಏನದು 0 ಡಿಗ್ರಿ ಇಸ್ ಲೆಸ್ ದನ್ a ಪ್ಲಸ್ b ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 90 ಡಿಗ್ರಿ ಆ ರೀತಿ ಕೊಟ್ಟಿದ್ರು. ಕೊಟ್ಟು ಏನ್ ಕಂಡುಹಿಡಿದ್ರು ಫೈಂಡ್ a ಅಂಡ್ b ಅಂತ ಹೇಳಿದ್ರು ನಿಮಗೆ. ಫೈಂಡ್ a ಅಂಡ್ b ಅಂತ ಹೇಳಿ ಮಾಡಿದ್ರೆ ಮತ್ತೆ ಕಂಪೇರ್ ಮಾಡಿ ಅಥವಾ ನಾವೇ ಮಾಡಿ ಹೇಳಲ್ಲ ಇದನ್ನ ಎಕ್ಸರ್ಸೈಸ್ ಅಲ್ಲಿ ಇಲ್ಲ, ಇದು ಎಕ್ಸಾಂಪಲ್ ಅಲ್ಲಿ ಇತ್ತು. ಓಕೆ, ಎನಿವೇ ಐ ವಿಲ್ ಬಿ ಸಾಲ್ವಿಂಗ್ ಇಟ್ ಅಂಡ್ ಐ ವಿಲ್ ಬಿ ಟೆಲ್ಲಿಂಗ್ ಯು ಹೌ ಟು ಡು ಇಟ್. ಓಕೆ, ಸೊ ಮಾಡಿ ಸಾಲ್ವ್ ಮಾಡಿ, ಪಾಸ್ ದ ವಿಡಿಯೋ ಅಂಡ್ ಸಾಲ್ವ್ ಇಟ್, ಅದರ್ವೈಸ್ ಐ ಆಮ್ ಡೂಯಿಂಗ್ ಇಟ್ ನೌ. ಓಕೆ, ನೋಡಿ ಏನ್ ಕಂಡೀಷನ್ ಇದೆ ಇಲ್ಲಿ ನೋಡಿ. ಸೈನ್ ಆಫ್ ಹೇಳಿ a ಪ್ಲಸ್ b ಇಸ್ ಈಕ್ವಲ್ ಟು ಏನಿದೆ √3/2. ನಮಗೆ ಏನ್ ಗೊತ್ತಿದೆ, ಐ ನೋ ಸೈನ್ 60 ಡಿಗ್ರಿ ಇಸ್ ಈಕ್ವಲ್ ಟು √3/2 ಅಂತ ನನಗೆ ಗೊತ್ತಿದೆ. ಅದನ್ನ ಕಂಪೇರ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಈಗ a ಪ್ಲಸ್ b ಇಸ್ ಈಕ್ವಲ್ ಟು 60 ಡಿಗ್ರಿ, ಒಂದೇ ಈಕ್ವೇಶನ್ ಇದು. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೊಂದು ಕೊಟ್ಟಿದ್ರಲ್ಲಿ ಏನದು ಸೈನ್ ಆಫ್ a ಮೈನಸ್ b ಇಸ್ ಈಕ್ವಲ್ ಟು ಏನ್ ಹೇಳಿದ್ದಾರೆ 1/2. ನನಗೇನು ವ್ಯಾಲ್ಯೂ ಗೊತ್ತಿದೆ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು 1/2 ಅಂತ ಗೊತ್ತಿದೆ. ಸೊ ಎರಡನ್ನು ಕಂಪೇರ್ ಮಾಡಿದ್ರೆ a ಮೈನಸ್ b ಇಸ್ ಈಕ್ವಲ್ ಟು 30 ಡಿಗ್ರಿ, ಸೆಕೆಂಡ್ ಈಕ್ವೇಶನ್. ಸೊ ಸಾಲ್ವ್ 1 and 2 ಎರಡು ಈಕ್ವೇಶನ್ ಸಾಲ್ವ್ ಮಾಡಿ a ಮತ್ತೆ b ಬರುತ್ತೆ, ಮುಗಿದೋಯ್ತು ಆನ್ಸರ್. ಓಕೆ, ಐ ಹೋಪ್ ಇಟ್ ಇಸ್ ವೆರಿ ಕ್ಲಿಯರ್ ಟು ಆಲ್ ಆಫ್ ಯು. ಓಕೆ, ಫೈನ್. ಸೊ ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಕ್ವಶನ್. ಇದಂತೂ ಆಯ್ತು, ಈ ರೀತಿ ಬಾರಿ ಸ್ಟ್ಯಾಂಡರ್ಡ್ ಕ್ವಶನ್ ಇದು, ಪ್ರತಿ ಸರಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಅಪಿಯರ್ ಆಗುತ್ತಿದ್ದು. In so many competitive exam also these kind of questions will be asked. That's why you should be aware of these kind of questions. Okay, so next ನೋಡಿ ಏನಿದೆ ಅಂತ ಹೇಳಿ, fourth ಟ್ರೂ ಆರ್ ಫಾಲ್ಸ್ ಹೇಳಕ್ ಹೇಳಿದ್ದಾರೆ ನಿಮಗೆ. ಟ್ರೂ ಆರ್ ಫಾಲ್ಸ್. ಓಕೆ, ಟ್ರೂ ಆರ್ ಫಾಲ್ಸ್ ಯಾವ ರೀತಿಯಾಗಿದೆ ಅಂತ ಹೇಳಿ ನೀವು ಮೊದಲು ವೆರಿಫೈ ಮಾಡಬೇಕಲ್ಲ. ಇಫ್ ಇಟ್ ಇಸ್ ಟ್ರೂ ಯು ಹ್ಯಾವ್ ಟು ಜಸ್ಟಿಫೈ, ಫಾಲ್ಸ್ ದೆನ್ ಆಲ್ಸೋ ಯು ಹ್ಯಾವ್ ಟು ಜಸ್ಟಿಫೈ. ಜಸ್ಟಿಫಿಕೇಶನ್ ಕೊಡ್ಲೇಬೇಕು, ಕೊಡ್ತಾ ಹೋಗೋಣ. ಸೊ ಒಂದೇದು ಏನ್ ಹೇಳ್ತಿದ್ದಾರೆ ಅವರು, they are telling sin of a plus b, sin of a plus b is equal to sin a plus sin b. ಇದು ಟ್ರೂ ನಾ ಫಾಲ್ಸ್ ಅಂತ ಕೇಳ್ತಿದ್ದಾರೆ. ಇದು ನೋಡಿದ ತಕ್ಷಣ ಹೇಳ್ಬೋದು, ಫಾರ್ಮುಲಾ ಇದೆ ಇದಕ್ಕೊಂದು, ಅದು ಮತ್ತೆ 11th ಕ್ಲಾಸ್ ಅಲ್ಲಿ ಬರುತ್ತೆ. sin of a plus b ಒಂದು ಫಾರ್ಮುಲಾ ಇದೆ. ಈಗ ಸದ್ಯಕ್ಕೆ ಬೇಡ, ಇದು ನೋಡಿದ್ರೆ ನೀವು ಫಾಲ್ಸ್ ಅಂತ ಹೇಳ್ಬಿಡ್ಬೋದು. ನಾನು ಹೇಳ್ತೀನಿ, ಬಟ್ ಸದ್ಯಕ್ಕೆ ನೀವು ಹೆಂಗ್ ಗೊತ್ತು ಮಾಡ್ಕೋಬೇಕಂದ್ರೆ ವ್ಯಾಲ್ಯೂ ತಗೊಳ್ಳಿ. ಏನ್ ತಗೊಳ್ಳಿ, ಲೆಟ್ ಮಿ ಟೇಕ್ a is equal to 30 ಡಿಗ್ರಿ ಅಂಡ್ b is equal to 60 ಡಿಗ್ರಿ. ಈ ರೀತಿಯಾಗಿ ತಗೊಳ್ಳೋಣ, ತಗೊಂಡು ಚೆಕ್ ಮಾಡೋಣ ಮೇಲ್ಗಡೆ ಕರೆಕ್ಟ್ ಇದೆಯಲ್ಲ ಅಂತ. ವಾಟ್ ಈಸ್ ಅ ಮೋರ್ ಸೈಂಟಿಫಿಕ್ ವೇ, ನೀವು ಮೊದಲು ಎಕ್ಸಾಂಪಲ್ ಗಳನ್ನು ತಗೊಳ್ಳಿ, ಚೆಕ್ ಮಾಡಿ. ಚೆಕ್ ಮಾಡಾದ್ಮೇಲೆ ಕರೆಕ್ಟ್ ಬಂದ್ರೆ ಕರೆಕ್ಟ್, ಟ್ರೂ ಅನ್ನೋಣ, ಇಲ್ಲಾಂದ್ರೆ ರಾಂಗ್ ಅಂದ್ಬಿಡೋಣ, ಫಾಲ್ಸ್ ಅಂದ್ಬಿಡೋಣ. ಓಕೆ, ಸೊ ಏನಾಗುತ್ತೆ ಹೇಳಿ. ಸೊ LHS ಚೆಕ್ ಮಾಡಿ. LHS ಏನಿದೆ ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆಯಲ್ಲ, ಸೈನ್ ಆಫ್ a ಪ್ಲಸ್ b ಇದೆ. ಸೈನ್ ಆಫ್ a ಅಂದ್ರೆ 30 ಡಿಗ್ರಿ, b ಅಂದ್ರೆ 60 ಡಿಗ್ರಿ. ಸೊ ಏನ್ ಬರುತ್ತೆ ಈಗ, ಸೈನ್ 90 ಡಿಗ್ರಿ ಬಂತು. ಸೈನ್ 90 ಡಿಗ್ರಿ ಅಂದ್ರೆ ಏನಾಯ್ತು 1. ಸೊ LHS is left hand side is 1. Now let us take right hand side also, RHS. RHS ಏನಿದೆ ನೋಡಿ, RHS sin a plus sin b ಇದೆ, ಅಂದ್ರೆ sin a plus sin b. ಸೊ sin a ಅಂದ್ರೆ ಏನಾಗುತ್ತೆ ಈಗ sin 30 ಡಿಗ್ರಿ, ಕರೆಕ್ಟ್ ಕರೆಕ್ಟ್ ಇಲ್ಲ, a ಅಂದ್ರೆ 30 ಇದೆ, ಸೊ sin 30 ಡಿಗ್ರಿ. ನೆಕ್ಸ್ಟ್ b ಅಂದ್ರೆ 60 ಇದೆ, ಇದೇನಾಗುತ್ತೆ sin 60 ಡಿಗ್ರಿ. ಸೊ sin 30 ಅಂದ್ರೆ 1/2, sin 60 ಅಂದ್ರೆ √3/2. ಸೊ ಏನ್ ಬಂದಿದ್ದು 1 plus √3/2 ಬಂತು. ಇದೇನಿದು RHS. ಓಕೆ, LHS is not equal to RHS. LHS ಮತ್ತೆ RHS ಗಳು ಈಕ್ವಲ್ ಇಲ್ಲ. ಈಕ್ವಲ್ ಆಗಿದ್ರೆ ಟ್ರೂ ಆಗ್ತಾ ಇತ್ತು, ಈಕ್ವಲ್ ಇಲ್ಲ, ಅದಕ್ಕೋಸ್ಕರ ಇದೇನಾಗುತ್ತೆ ಫಾಲ್ಸ್ ಆಗುತ್ತೆ. ವೆರಿ ಸಿಂಪಲ್. ಮಾಡ್ತಾರೆ ಈ ರೀತಿ ಕ್ವಶನ್ಸ್ ಬಂದ್ರೆ. ಓಕೆ, ಫೈನ್. ಸೊ ಲೆಟ್ ಅಸ್ ಗೆಟ್ ಇಂಟು ಸೆಕೆಂಡ್ ಥಿಂಗ್. ಸೆಕೆಂಡ್ ಏನಿದೆ ನೋಡೋಣ. ದ ವ್ಯಾಲ್ಯೂ ಆಫ್ sin theta increases as theta increases. ಏನ್ ಹೇಳಿದ್ರು ಸೆಕೆಂಡ್ ಒನ್, ವ್ಯಾಲ್ಯೂ ಆಫ್ sin theta increases as theta increases ಅಂತ ಹೇಳ್ತಿದ್ದಾರೆ. ಮತ್ತೆ ಚೆಕ್ ಮಾಡೋದು, ನಿಮಗೆ ಗೊತ್ತಿದೆಯಲ್ಲ ಏನದು. ಫಸ್ಟ್ ಆಫ್ ಆಲ್ ಈ ಸ್ಟೇಟ್ಮೆಂಟ್ ಏನಿದೆ ಟ್ರೂ ಇದೆ, ನಾನು ಜಸ್ಟಿಫೈ ಮಾಡ್ತೀನಿ. ನೀವು ಮೊದಲು ಚೆಕ್ ಮಾಡಿ ಆಮೇಲೆ ಟ್ರೂ ಅಂತ ಹೇಳಬೇಕು. ಸೊ ಸೈನ್ ಇದೆ, ಇದರ ವ್ಯಾಲ್ಯೂ ನೋಡ್ಕೊಳ್ಳಿ ಏನಿದೆ ಅಂತ ಹೇಳಿ. ಸೈನ್ ವ್ಯಾಲ್ಯೂ ಈ ರೀತಿ ಟೇಬಲ್ ಇದೆಯಲ್ಲ, 0, 30, 45, 60, 90. ನೋಡಿ, ಸೈನ್ 0 ಅಂದ್ರೆ 0, 30 ಅಂದ್ರೆ 1/2, 45 ಅಂದ್ರೆ 1/√2, 60 ಅಂದ್ರೆ √3/2, ಸೈನ್ 80 ಅಂದ್ರೆ 1. ನೋಡಿ, 0 ಇಂದ ಎಲ್ಲಿಗೆ ಹೋಗ್ತಿದ್ವು 1/2. ಅಲ್ಲ, ಥೀಟಾ ವ್ಯಾಲ್ಯೂ ಕೂಡ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅಂದ್ರೆ ಸೈನ್ ವ್ಯಾಲ್ಯೂ ಡೆಫಿನೆಟ್ಲಿ ಇನ್ಕ್ರೀಸಸ್ ಆಸ್ ಥೀಟಾ ಇನ್ಕ್ರೀಸಸ್. ಸೊ ದಟ್ಸ್ ವೈ ಇಟ್ ಇಸ್ ಟ್ರೂ. ಕರೆಕ್ಟಾ? ಓಕೆ, ನೋಡ್ಕೋಬೇಕು ನೀವು ಏನಿದೆ ಅಂತ ಹೇಳಿ. ಆರಾಮಾಗಿ ನೋಡಿ. ಪ್ಲೀಸ್ ಮೇಕ್ ಎ ನೋಟ್ ಆಫ್ ಆಲ್ ದಿಸ್ ಥಿಂಗ್ಸ್ so that I can rub it off and I will get into next question. So ಮುಂದಿನ ಕ್ವಶನ್ ಗೆ ಹೋಗೋಣ. ಎರಡು ಕ್ವಶನ್ ಗಳು ನಿಮಗೆ ಗೊತ್ತಾದ್ರು ಈಗ, ಟ್ರೂ ಆರ್ ಫಾಲ್ಸ್ ಅಲ್ಲಿ. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಏನಿದೆ ಅಂತ ಹೇಳಿ ನೋಡೋಣ. ಥರ್ಡ್ ಕ್ವಶನ್ ನೋಡಿ, ಅದೇ ಕೊಟ್ಟಿದ್ದಾರೆ. ಏನದು ಏನಿದೆ ಥರ್ಡ್ ಕ್ವಶನ್, ದೇ ಹ್ಯಾವ್ ಮೆನ್ಷನ್ಡ್ ಲೈಕ್ ವ್ಯಾಲ್ಯೂ ಆಫ್
value of cos theta increases as theta increases. True false ನೋಡ್ಬಿಡಿ, ಮೊದಲು ನೋಡ್ಬಿಡಿ ವ್ಯಾಲ್ಯೂ ಏನಿದೆ ಇದು. cos 0 30 45 60 90. cos 0 ಅಂದ್ರೆ 1, cos 30 ಅಂದ್ರೆ √3/2, cos 45 ಅಂದ್ರೆ 1/√2, cos 60 ಅಂದ್ರೆ 1/2, cos 90 ಅಂದ್ರೆ 0. ಜಸ್ಟ್ ಸೈನ್ ಇದು ಉಲ್ಟಾ ಬರಿಬೇಕ್ರಿ. sin 0 ಅಂದ್ರೆ ಏನಿತ್ತು 0 1/2 1/√2 √3/2 1 ಇತ್ತಲ್ಲ, ಅದನ್ನೇ ಉಲ್ಟಾ ಬರೆದಿದ್ದೀನಿ ನೋಡಿ. 1 ಇಂದ ಎಲ್ಲಿಗೆ ಹೋಗಿದೆ ಇದು 0 ಆಗಿದೆ, ಅಂದ್ರೆ ಡಿಕ್ರೀಸ್ ಆಗಿದೆ. ಅಂದ್ರೆ ಥೀಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ, ಬಟ್ cos ಥೀಟಾ ವ್ಯಾಲ್ಯೂ ಏನಾಗಿದೆ ಡಿಕ್ರೀಸ್ ಆಗಿದೆ. ಬಟ್ ಇಲ್ಲಿ ಹೇಳ್ತಿದ್ದಾರೆ ವ್ಯಾಲ್ಯೂ ಆಫ್ cos ಥೀಟಾ ಇನ್ಕ್ರೀಸಸ್ ಆಸ್ ಥೀಟಾ ಇನ್ಕ್ರೀಸಸ್. ಥೀಟಾ ಇನ್ಕ್ರೀಸ್ ಆಗಿದೆ ಬಟ್ ಇಲ್ಲಿ ಡಿಕ್ರೀಸ್ ಆಗಿದೆ, ಅದಕ್ಕೋಸ್ಕರ ಇದೇನಾಗುತ್ತೆ ಫಾಲ್ಸ್. ಈ ರೀತಿಯಾಗಿ ಜಸ್ಟಿಫಿಕೇಶನ್ ಕೊಡ್ತಾ ನೀವು ಹೋಗಬೇಕು. ಓಕೆ, ಸೊ ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಕ್ವಶನ್. ಸೊ ಥರ್ಡ್ ಕ್ವಶನ್ ಅಂತೂ ಅತಿ ಸಿಂಪಲ್ ಆಗಿ ಸಾಲ್ವ್ ಆಯ್ತು. ಓಕೆ, ಫೋರ್ತ್ ಕ್ವಶನ್ ಏನಿದೆ ಅಂತ ಹೇಳಿ ನೋಡೋಣ ಇನ್ನ. ಓಕೆ ನೋಡಿ, ಫೋರ್ತ್ ಕ್ವಶನ್ ಏನ್ ಹೇಳಿದಾರೆ ಇಲ್ಲಿ. ಫೋರ್ತ್ ಏನಿದೆ ಅಂದ್ರೆ sin theta is equal to cos theta. Sin theta is equal to cos theta for all the values of theta. For all the values of theta, ಎಲ್ಲಾ values of theta ಇದ್ದಾಗ sin theta is equal to cos theta ಅಂತ ಹೇಳ್ತಾರೆ. ಇದು ಟ್ರೂ ನಾ ಫಾಲ್ಸ್ ನೀವೇ ಹೇಳಿ. theta is equal to 45 ಡಿಗ್ರಿ ಇತ್ತು ಅನ್ಕೊಳ್ಳಿ, ಅವಾಗ ಏನಾಗುತ್ತೆ sin 45 ಡಿಗ್ರಿ is equal to cos 45 ಡಿಗ್ರಿ. ಅಂದ್ರೆ ಇದು 1/√2, ಇದು 1/√2. ಅಂದ್ರೆ theta is equal to 45 ಇದ್ದಾಗ ಮೇಲ್ಗಡೆ ಹೇಳಿರುವಂತ ಸಿಸ್ಟಮ್ ಏನಾಗ್ತಾ ಇದೆ, ಅದು ಈಕ್ವೇಶನ್ ಏನಾಗ್ತಿದೆ ಕರೆಕ್ಟ್ ಆಗ್ತಿದೆ. ಅದೇ ಏನಾದ್ರೂ ನೀವು theta is equal to 30 ಡಿಗ್ರಿ ತಗೊಂಡ್ರಿ ಅನ್ಕೊಳ್ಳಿ, theta is equal to 30 ಡಿಗ್ರಿ, ಅವಾಗ sin 30 ಕಂಡುಹಿಡಿಯಿರಿ. sin 30 is equal to ಏನಿದೆ 1/2 ಇದೆ. ಅದೇ ಏನಾದ್ರು ನೀವು cos 30 ಕಂಡುಹಿಡಿದ್ರೆ ಅನ್ಕೊಳ್ಳಿ, cos 30 is equal to ಏನಿದೆ √3/2 ಇದೆ. ನೋಡಿ 30 ಡಿಗ್ರಿ ಇದ್ದಾಗ ಈ ವ್ಯಾಲ್ಯೂ ಬೇರೆ ಈ ವ್ಯಾಲ್ಯೂ ಬೇರೆ ಇದೆ. For 45 degree it is true. For all values of theta, of course not. So ಅದಕ್ಕೋಸ್ಕರ ಏನಾಗುತ್ತೆ, ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಫಾಲ್ಸ್. ನೀವು ಇದೇ ಬರೀಬೇಕು, ಫಾಲ್ಸ್ ಅಂತ ಬರೀಬೇಕು, ಬಟ್ ಜಸ್ಟಿಫೈ ಮಾಡಿ ಅಂತ ಹೇಳಿ 2 ಮಾರ್ಕ್ ಕೇಳಿದಾಗ ಈ ರೀತಿಯ ಕೂಡ ನಿಮ್ಗೆ ಬರೆಯೋದು ಗೊತ್ತಿರಬೇಕು. ಓಕೆ, ಇನ್ನೊಂದೇ ಒಂದು ಕ್ವಶನ್ ಉಳಿದಿದೆ, ಆ ಕ್ವಶನ್ ಕೂಡ ಇನ್ನ ನಾವು ನೋಡ್ಬಿಡೋಣ. ಓಕೆ ಫೈನ್, ನೋಡಿ ಲಾಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿ. ಸೆಕೆಂಡ್ ಎಕ್ಸರ್ಸೈಸ್ ಮುಗೀತು ಮುದ್ದು ಮಕ್ಕಳ ಹೌದಲ್ವಾ ನೀವು. ಓಕೆ, ನೀವು ಚೆಕ್ ಮಾಡ್ಕೋಬೇಕು, ನೀವೇನಾದ್ರೂ ಎಲ್ಲಾ ಎಕ್ಸರ್ಸೈಸ್ ಗಳನ್ನ ಮಾಡ್ತಾ ಇದ್ರಿ, ಎಲ್ಲಾ ಇನ್ಸ್ಟ್ರಕ್ಷನ್ ಗಳನ್ನ ಫಾಲೋ ಮಾಡ್ತಾ ಇದ್ರಿ ಅಂದ್ರೆ ನೀವು ಮುದ್ದು ಮಕ್ಕಳು. ನೀವೇ ಮುದ್ದು ಮಕ್ಕಳು ಅನ್ಕೋಬಹುದು ನೀವು. ಬಟ್ ಎಲ್ಲ ಎಕ್ಸರ್ಸೈಸ್ ಸಾಲ್ವ್ ಮಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ಟೈಮ್ ಪಾಸ್ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಆಗೋದಿಲ್ಲ. ಯು ಹ್ಯಾವ್ ಟು ಟೇಕ್ ಪೆನ್ ಅಂಡ್ ನೋಟ್ಬುಕ್, ದೆನ್ ಯು ಹ್ಯಾವ್ ಟು ಮೇಕ್ ನೋಟ್ ಆಫ್ ಆಲ್ ದಿಸ್ ಥಿಂಗ್ಸ್ ಅಂಡ್ ಯು ಹ್ಯಾವ್ ಟು ಸಾಲ್ವ್ ಇಟ್. ಓಕೆ, ಸೊ ಫಿಫ್ತ್ ಕ್ವಶನ್ ಏನಿದೆ ನೋಡಿ, ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. cot A is not defined for A is equal to 0 degree. ನೋಡಿ, ನಾವು cot ವ್ಯಾಲ್ಯೂ ಬಗ್ಗೆ ನೆನಪಿಟ್ಕೋ ಅವಶ್ಯಕತೆ ಇಲ್ಲ, ನಾವು tan ಬಗ್ಗೆ ಮಾತ್ರ ಮಾತಾಡೋಣ. ಯಾಕಂದ್ರೆ cot ಅದು ಉಲ್ಟಾ ಇದೆ. ನಮ್ಮ ಮೆಮೊರಿ sin cos tan cosecant secant cot ಎಲ್ಲ ನೆನಪಿಟ್ಕೊಳ್ಳೋಣ ಬೇಡ. ಸೈನ್ ಒಂದು ನೆನಪಿಡಿ, ಕಾಸ್ ಬರುತ್ತೆ. ಸೈನ್ ಕಾಸ್ ನೆನಪಿದೆಯಾ, ಟ್ಯಾನ್ ಬರುತ್ತೆ. ಮುಗಿದೋಯ್ತು, ಕೆಳಗಡೆ 3 ತಾನೇ ಬಂದೇ ಬರುತ್ತೆ. ಈ ರೀತಿಯ ಟ್ರಿಕ್ ಯೂಸ್ ಮಾಡಬೇಕು. ಎಲ್ಲ ನೆನಪಿಟ್ಕೊಳ್ಳೋಕೆ ಆಗೋದಿಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ. ಓಕೆ ಫೈನ್, ಸೊ ಏನ್ ಮಾಡಿ, A is equal to 0 ಅಂದಿದ್ದಾರೆ, ಅಂದ್ರೆ ಏನ್ ಮಾಡಿ tan 0 ಕಂಡುಹಿಡಿಯಿರಿ. tan 0 is equal to ಏನಿದೆ ಗೊತ್ತಲ್ಲ ನಿಮಗೆ, sin 0 divided by cos 0. sin 0 ಅಂದ್ರೆ 0, cos 0 ಅಂದ್ರೆ 1, ಸೊ ಏನ್ ಬಂದಿದ್ದು 0. tan 0 ಅಂದ್ರೆ 0/1 ಇದೆ, ಕರೆಕ್ಟಾ? 0/1 ಅಥವಾ 0 ಎಲ್ಲ ಓಕೆ. ಸೊ cot 0 ಡಿಗ್ರಿ ಮಾಡೋಣ. cot 0 ಅಂದ್ರೆ ಉಲ್ಟಾ, ಅಂದ್ರೆ 1 divided by 0. 1/0 ಅಂದ್ರೆ ಏನು, ನಾಟ್ ಡಿಫೈನ್ಡ್. ಇದಂತೂ ನಿಮ್ಗೆ ಗೊತ್ತಿದೆ. cot A is not defined for A is equal to 0. ಕರೆಕ್ಟ್ ಇದು, ಹೌದು, ಟ್ರೂ. ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಓಕೆ ಫೈನ್, ಸೊ ಐ ಸಾಲ್ವ್ಡ್ ಆಲ್ ದ ಸೆಕೆಂಡ್ ಎಕ್ಸರ್ಸೈಸ್. ಸೆಕೆಂಡ್ ಎಕ್ಸರ್ಸೈಸ್ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದೆ. ನೀವು ಸ್ವಲ್ಪ ಪ್ರಾಬ್ಲಮ್ಸ್ ಏನ್ ಉಳಿದಿದೆ, 1 ಅಥವಾ 2 ಉಳಿದಿರಬಹುದು, ಆ ಪ್ರಾಬ್ಲಮ್ ಗಳನ್ನ ನೀವು ಸಾಲ್ವ್ ಮಾಡಿ. ಅಂಡ್ ಲೆಟ್ ಅಸ್ ಗೆಟ್ ಇಂಟು ಥರ್ಡ್ ಎಕ್ಸರ್ಸೈಸ್. ನೆಕ್ಸ್ಟ್ ವಿಡಿಯೋಗೆ ಯಾವಾಗ ಬರ್ತೀನಿ ಅವಾಗ ಥರ್ಡ್ ಎಕ್ಸರ್ಸೈಸ್ ಏನ್ ಬೇಕು ಡೀಟೇಲ್ಸ್ ಅದನ್ನೆಲ್ಲ ತಗೊಂಡ್ ಬರ್ತೀನಿ. ಟಿಲ್ ದೆನ್ ಕೀಪ್ ಆನ್ ಸ್ಟಡಿಂಗ್. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್.